ನಾನು ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ನಾನು ಒಂದೇ ಲೈನ್ನಲ್ಲಿ ಹೇಳಿದಾಗೆ ಕಂಟೆಂಟ್ ಡ್ರಿವನ್ ಕಮರ್ಷಿಯಲ್ ಕಾಂಟೆಂಟ್ ಇದೆ. ಇದು ಒಂದು ಹೊಸ ಪ್ರಯತ್ನ, ಅದಕ್ಕಾಗಿ ನೋಡಿ. ಅದಕ್ಕಿಂತ ಮುಖ್ಯವಾಗಿ ಡಾಲಿ ಧನಂಜಯ್ ಅವರ ಪರ್ಫಾರ್ಮೆನ್ಸ್, ಅದಕ್ಕಾಗಿ ನೀವು ಈ ಸಿನಿಮಾವನ್ನು ನೋಡಲೇಬೇಕು. ಯಾಕೆಂದರೆ ಒಬ್ಬ ಪ್ರಾಮಾಣಿಕ ನಿಯತ್ನ ಮನುಷ್ಯನನ್ನು ಯಾವುದೇ ಅಂದರೆ ಒಂದು ಕ್ವರ್ಕಿನೆಸ್ ಇಲ್ಲದೆ ಇರುವಾಗ, ಯಾವುದೇ ಮ್ಯಾನರಿಸಮ್ ಕೊಡದೇ ಇರುವಾಗ ಅದನ್ನು ಒಂದು ಪವರ್ಫುಲ್ಲಾಗಿ ತೆರೆ ಮೇಲೆ ತರೋದು ಬಹಳ ಸವಾಲಿನ ಕೆಲಸ. ಅದನ್ನು ಬಹಳ ಲೀಲಾಜಾಲವಾಗಿ ಅದ್ಭುತವಾಗಿ ಡಾಲಿ ಅವರು ಮಾಡಿದ್ದಾರೆ. ಥ್ಯಾಂಕ್ ಯು ಡಾಲಿ, ನನ್ನ ಕೋಟಿ ಆಗಿದ್ದಕ್ಕೆ ಆ್ಯಂಡ್ ಅದನ್ನು ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅದೇ ಥರ ರಮೇಶ್ ಇಂದಿರಾ, ನಮ್ಮದು ಹಳೆಯ ಸ್ನೇಹ ಜಗಳ, ಅವರು ಸೈಕ್ ಅಂತ ಸೈಕ್ನ ಗುಣ ನನ್ನಲ್ಲೂ ಇದೆ ಅಂತ ಬಹುಶಃ ಅವ್ರಿಗೆ ಗೊತ್ತಿರುತ್ತೆ. ನಾಳೆ ಶೂಟ್ ಇದ್ದರೆ ಕೆಲವು ಸಾರಿ ನಾನು ಅವ್ರಿಗೆ ಬರ್ಕೊಡ್ತಾ ಇದ್ದ ದಿನಗಳಲ್ಲಿ ನಾನು ಸೀನ್ ಕೊಡದೆ ಅವರ ಶೂಟೆಲ್ಲ ಕ್ಯಾನ್ಸಲ್ ಮಾಡಿದ್ದು ಇದೆ. ಹಾಗಾಗಿ ಆ ಸಿಟ್ಟನ್ನು ಅವರು ಇವತ್ತು ಇಲ್ಲಿ ತೀರಿಸ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಒಂದೇ ಒಂದು ಸಾರಿ ಆಗಿತ್ತು ಅದಷ್ಟೇ, ಒಂದಿನ ಶೂಟ್ ಕ್ಯಾನ್ಸಲ್ ಆಗಿತ್ತು, ನಾನು ಸೀನ್ ಕೊಡದೆ. ಅದು ಬಿಟ್ಟರೆ ಭಾಳ ಪ್ರಾಮಾಣಿಕವಾಗಿ ಪ್ರಾಂಪ್ಟಾಗಿ ಕೊಡ್ತಾ ಇದ್ದೆ ಅಂತ ನೆನಪು ರಮೇಶ್. ಸೊ ರಮೇಶ್ ಈ ಸಿನಿಮಾದಲ್ಲಿ ಅಂದರೆ ಇನ್ನೊಂದು ಲೆವೆಲಿಗೆ ತೊಗೊಂಡೋಗಿದ್ದಾರೆ. ನಾನು ಒಂದು ಥರ ಈ ಪಾತ್ರವನ್ನು ಬರೆದ್ರೆ ರಮೇಶ್ ಅದನ್ನು ಪರ್ಫಾರ್ಮ್ ಮಾಡಿರುವ ರೀತಿಯನ್ನು ನೀವು ಖಂಡಿತ ಇಷ್ಟಪಟ್ಟೇ ಪಡ್ತೀರಾ ಅನ್ನೋದನ್ನು ನಾನು ಭಾಳ ಕಾನ್ಫಿಡೆಂಟಾಗಿ ಹೇಳಬಲ್ಲೆ. ಮೂರನೇದು ತಾರಮ್ಮ, ಅಮ್ಮನ ರೋಲೇ ಮಾಡಿರೋದು. ಟಿಪಿಕಲ್ ಆಗತ್ತಲ್ವಾ ಅನ್ನೋ ಪ್ರಶ್ನೆ ಇತ್ತು. ಆ್ಯಂಡ್ ಒಂಚೂರು ಇದು ಟಿಪಿಕಲ್ ಅಮ್ಮನ ರೋಲ್ಗಿಂತ ಅದರಲ್ಲಿ ಒಂದು ಸಣ್ಣ ಎಲಿಮೆಂಟ್ ಇತ್ತು. ಅದನ್ನು ಅವ್ರಿಗೆ ಹೇಳಿದರೆ ಅವರು ಶೂಟಿಂಗಿಗೆ ಬಂದಾಗ ಅವರೇ ಒಂದಷ್ಟು ಪ್ರಿಪೇರ್ ಆಗಿ ಬಂದುಬಿಟ್ಟಿದ್ರು. ಈ ಥರ ಇರುವ ಒಂದು ಕ್ಯಾರೆಕ್ಟ್ರು ಹಿಂಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನು ಅವರೇ ಪ್ರಿಪೇರ್ ಆಗಿ ಬಂದುಬಿಟ್ಟಿದ್ರು. ಆ್ಯಂಡ್ ಅದನ್ನು ನೋಡಿ ನನಗೆ ಇಷ್ಟು ವರ್ಷಗಳ ನಂತರ ಇಷ್ಟೊಂದು ಸಿನಿಮಾಗಳನ್ನು ಮಾಡಿದವರು, ರಾಷ್ಟ್ರ ಪ್ರಶಸ್ತಿಯನ್ನೇ ಗೆದ್ದವರು, ಅವರು ಕೂಡ ಈ ಲೆವೆಲ್ನ ಪ್ರಿಪ್ರೇಷನ್ ಮಾಡ್ಕೊಂಬರ್ತಾರಲ್ಲ ಅಂತ ಖುಷಿ ಆಯಿತು. ಥ್ಯಾಂಕ್ ಯು ತಾರಮ್ಮ. ಇದು ಈ ರೋಲಲ್ಲಿ ಸುಮಾರು ಜಗಳ ಎಲ್ಲ ಮಾಡಿದ್ದೀವಿ ತಾರ ನಾನು, ಬಟ್ ಅಂದರೆ ಏಕವಚನದಲ್ಲೇ ಮಾತಾಡಿಸ್ಕೊಳ್ಳೋದು ಇಬ್ಬರನ್ನ. ಬಟ್ ಪಾಯಿಂಟ್ ಏನು ಅಂದರೆ ಕೊನೆಯ ದಿನ ಒಂದು ವೆರಿ ಕೀ ಸೀನ್ ಇದೆ, ಅದ್ಭುತವಾಗಿ ಅದನ್ನು ಮಾಡಿ ಈಗ ಅಷ್ಟು ಜನ ನಾವೆಲ್ಲ ಗುದ್ದಾಡಿದ್ದಕ್ಕಿಂತ ಹೆಚ್ಚು ಹೊಗಳಿಕೆ ಅವ್ರಿಗೆ ಬಂದ್ಬಿಡತ್ತಾ ಅನ್ನೋದು ನನಗೊಂದು ಸಣ್ಣ ಹೊಟ್ಟೆ ಕಿಚ್ಚಿದೆ. ದಯವಿಟ್ಟು ಹಂಗೆ ಮಾಡಬೇಡಿ. ಧನಂಜಯ್ ಅವರನ್ನು ಗಮನಿಸಿ, ಸಾಹುಕಾರರನ್ನು ಗಮನಿಸಿ. ಸೊ ಅಷ್ಟು ಅದ್ಭುತವಾಗಿ ಆ ಸೀನನ್ನು ಅವರು ಪರ್ಫಾರ್ಮ್ ಮಾಡಿದ್ದಾರೆ ಅದರಲ್ಲಿ. ಆ್ಯಂಡ್ ಆ ಸೀನ್ ನಡೀತಾ ಇರುವಾಗ ನನಗೆ ಇನ್ನೂ ನೆನಪಿದೆ, 2 ಗಂಟೆ ಮೈಸೂರು, ಮಳೆ ಬಂದಿತ್ತು, ಮಳೆ ನಾವು ಹಾಕಿದ್ವಿ. 2 ಗಂಟೆಗೆ ಒಂದು 50 ಜನ ನಿಂತಿದ್ರು. ಅಲ್ಲಿ ಒಂದು ಮಾಸ್ಟರ್ ಶಾಟ್ ಇತ್ತು, ಅವರು ಗೇಟಿಂದ ಹೊರಗಡೆ ಬರಬೇಕು, ಅಲ್ಲಿ ನಿಲ್ಲಬೇಕು, ಹೋಗಬೇಕು. ಡಾಲಿ ಅವ್ರದ್ದು ಏನೋ ಒಂದು ರಿಯಾಕ್ಷನ್ ಇತ್ತು. ಅದು ಆ ಕತೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಆ 50 ಜನ 2 ಗಂಟೆ 20 ನಿಮಿಷಕ್ಕೆ ಆ್ಯಂಡ್ ಚಪ್ಪಾಳೆ ಹೊಡೆದ್ರು ಜನ. ಸೊ ನನಗೆ ಭಾಳ ಆಶ್ಚರ್ಯ ಆಯಿತು. ಆ್ಯಕ್ಚುಲಿ ಆವತ್ತು ನನಗೆ ಈ ಸಿನಿಮಾ ಆಗ್ತಾ ಇದೆ ಅಂತ ಅನಿಸಿದ ಕ್ಷಣ ಅದು. ಥ್ಯಾಂಕ್ ಯು ತಾರಮ್ಮ ನಿಮ್ಮ ಪರ್ಫಾರ್ಮೆನ್ಸಿಗೆ. ಆ ಚಪ್ಪಾಳೆ ನನ್ನ ಕತೆಗೆ ಬಂದಿರೋದಲ್ಲ, ಶಾರ್ಟ್ ಅಂತೂ ಮಾಮೂಲಿಯಾಗಿತ್ತು, ಅದು ಶಾರ್ಟಿಗೆ ಬಂದಿರೋದಲ್ಲ, ಅದು ನಿಮಗೆ ಮತ್ತು ಡಾಲಿಯವರ ಪರ್ಫಾರ್ಮೆನ್ಸಿಗೆ ಬಂದಿರೋದು. ಒಂದೇ ಒಂದು ನಿಮಿಷದಲ್ಲಿ ನೀವು 50 ಜನ 2 ಗಂಟೆಗೆ ನಿದ್ದೆಗಣ್ಣಲ್ಲಿರುವವರನ್ನು ಹಾಗೆ ಕ್ಯಾಪ್ಟಿವೇಟ್ ಮಾಡಬಹುದು ಅಂತಾದರೆ 2 ತಾಸು 49 ನಿಮಿಷ 29 ಸೆಕೆಂಡ್ ಇದೆ ನಮ್ಮ ಸಿನಿಮಾ. ಸ್ವಲ್ಪ ಒಂದು ಡೀಟೇಲ್ಡ್ ಸಿನಿಮಾ ಇದು. ಖಂಡಿತವಾಗೂ ಆ ಸಿನಿಮಾದಲ್ಲಿ ಇವರ ಪರ್ಫಾರ್ಮೆನ್ಸು ನಿಮ್ಮನ್ನು ಮೆಚ್ಚಿಸುತ್ತೆ ಅನ್ನೋದರಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ. ಥ್ಯಾಂಕ್ ಯು ತಾರಮ್ಮ. ಅದೇ ಥರ ರಂಗಾಯಣ ರಘು ಇರ್ಬೋದು, ಸರ್ದಾರ್ ಸತ್ಯ ಇರಬಹುದು, ಅಥವಾ RJ ಪೃಥ್ವಿ ಇರ್ಬೋದು, ಆ್ಯಂಡ್ ಒಂದೆರಡು ಸರ್ಪ್ರೈಸ್ಗಳು ಇವೆ ಸಿನಿಮಾದಲ್ಲಿ. ಒಟ್ಟಾರೆಯಾಗಿ ಈ ಸಿನಿಮಾ ನನಗೆ ಕೊಟ್ಟಿರುವ ಕಾನ್ಫಿಡೆನ್ಸು, ಈ ಪರ್ಫಾರ್ಮೆನ್ಸ್ಗಳಿಂದ ಬಂದಿರೋದು ನನಗೆ ಆ ಕಾನ್ಫಿಡೆನ್ಸು. ಇಷ್ಟು ಒಳ್ಳೆಯ ಕಲಾವಿದರಿರುವಾಗ, ಈಗ 3 ಜನ 4 ಜನ ಇಲ್ಲಿ ಬಂದು ನಿಂತು ಕೂಡ ಮಾತಾಡಿದರು, ಇಷ್ಟು ಒಳ್ಳೆಯ ಕಲಾವಿದರಿರುವಾಗ, ಅವರು ಇಷ್ಟು ಅದ್ಭುತವಾಗಿ ಪ್ರಿಪೇರ್ ಆಗಿ ಪರ್ಫಾರ್ಮ್ ಮಾಡಿರುವಾಗ, ಒಂದು ಕತೆ ಅದರಲ್ಲಿ ಲೋಪದೋಷಗಳಿದ್ದರೂ ಕೂಡ ಅದು ನಿಮಗೆ ಕಾಣಿಸಲ್ಲ, ಅದನ್ನು ಮರೆಮಾಚೋ ಥರ ಈ ಕಲಾವಿದರು ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಈ ಕಲಾವಿದರ ಪರ್ಫಾರ್ಮೆನ್ಸ್ಗೆ ನಿಮ್ಮ ಒಂದು ಸಪೋರ್ಟ್ ಇರಲಿ, ಮೆಚ್ಚುಗೆ ಇರಲಿ ಅಂತ ಕೇಳ್ಕೊತೀನಿ. ಈಗ ನಾವು ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಇದ್ರೆ ಅದಕ್ಕೆ ಹೋಗಬಹುದು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸರ್. ಒಂದು ಕಥೆಯನ್ನ ಜನರಿಗೆ ಬಹಳ ಇಷ್ಟ ಆಗೋ ಹಾಗೆ ಸೂಕ್ಷ್ಮವಾಗಿ ಹೇಳೋದ್ರಲ್ಲಿ ನೀವು ನಿಸ್ಸೀಮರು. ಹಾಗಾಗಿ ಕೋಟಿ ಸಿನಿಮಾ ಕನ್ನಡಿಗರನ್ನ ಸೆಳೆಯುತ್ತೆ ಅನ್ನೋ ಭರವಸೆ ಪ್ರತಿಯೊಬ್ಬರಲ್ಲೂ ಇದೆ. ಮತ್ತೊಮ್ಮೆ ವೆರಿ ಆಲ್ ದ ಬೆಸ್ಟ್ ನಿಮಗೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.